ಬಗ್ಗೆ ಮನವಿ. ಮಾನ್ಯರೇ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಅಂದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ KRS ಪಾರ್ಟಿ ಸಂಡೂರು ತಾಲೂಕು ಚಾಲಕ ಘಟಕ ವತಿಯಿಂದ ವಿನಂತಿಸಿಕೊಳ್ಳುವುದೇನೆಂದರೆ, ಬಳ್ಳಾರಿ, ವಿಜಯನಗರ ಈ ಎರಡು ಜಿಲ್ಲೆಗಳಲ್ಲಿ ಅಂದಾಜು 10 ರಿಂದ 11 ಸಾವಿರ ಭಾರಿ ವಾಹನ ಚಾಲಕರಿದ್ದು, ಪ್ರತ್ಯೇಕವಾಗಿ ಸಂಡೂರು ತಾಲೂಕಿನಲ್ಲಿ ಪ್ರಾದೇಶಿಕ ಸಾರಿಗೆ ಕಚೇರಿ ಅಗತ್ಯವಾದ ಕಾರಣ ಮತ್ತು ಭಾರಿ ವಾಹನ ಚಾಲನಾ ಪರವಾನಗಿ ನವೀಕರಣಕ್ಕಾಗಿ ಭಾರಿ ವಾಹನ ಚಾಲಕ ತರಬೇತಿ ಪ್ರಮಾಣಪತ್ರ ಬೇಕಾಗಿರುತ್ತದೆ. ಆದ ಕಾರಣ ಪ್ರಮಾಣಪತ್ರ ಪಡೆಯಲು ಭಾರಿ ವಾಹನ ಚಾಲಕ ತರಬೇತಿ ಕೇಂದ್ರಕ್ಕೆ ಹೋಗಿ ಒಂದು ದಿನ ಪುನಶ್ಚೇತನ ತರಬೇತಿ ಶಿಬಿರ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳಲು ನಿಯಮ ಇರುವುದರಿಂದ ಸುಮಾರು 200 ಕಿಲೋಮೀಟರ್ನಿಂದ 450 ಕಿಲೋಮೀಟರ್ ದೂರದಲ್ಲಿರುವ ಬೇರೆ ಬೇರೆ ಜಿಲ್ಲೆಗಳಾದ ಕಲಬುರಗಿ, ಧಾರವಾಡ, ಬೆಂಗಳೂರು ಹೋಗಲು ಪ್ರಯಾಣದ ಖರ್ಚು ವೆಚ್ಚ ಹಾಗೂ ಸಮಯದ ಅಭಾವ ಮತ್ತು ತರಬೇತಿ ಪ್ರಮಾಣಪತ್ರಕ್ಕೆ 500 ರೂಪಾಯಿ ಹಾಗೂ 3 ದಿನಗಳ ಕಾಲ ಕೆಲಸ ಕಾರ್ಯಗಳ ರಜೆ ಮಾಡಬೇಕಾಗುವ ಪರಿಸ್ಥಿತಿ ಮತ್ತು ರಜೆಯ ವೇತನ ಕಡಿತ ಚಾಲಕರಿಗೆ ತುಂಬ ಕಷ್ಟಕರ ಉಂಟಾಗುವುದರಿಂದ ಸಂಬಂಧಪಟ್ಟ ಮಾನ್ಯ ಸಾರಿಗೆ ಸಚಿವರು, ಮಾನ್ಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೂ ಇದನ್ನು ಗಮನಿಸಿ ಚಾಲಕರಿಗೆ ಈ ಎರಡು ಜಿಲ್ಲೆಗಳಲ್ಲಿ ಭಾರಿ ವಾಹನ ಚಾಲಕ ತರಬೇತಿ ಕೇಂದ್ರವನ್ನು ಮತ್ತು ಸಂಡೂರು ತಾಲೂಕಿನ ಪ್ರಾದೇಶಿಕ ಸಾರಿಗೆ ಕಚೇರಿ ಸ್ಥಾಪಿಸುವಂತೆ ಈ ಮೂಲಕ ತಮ್ಮಲ್ಲಿ ಮತ್ತೊಮ್ಮೆ ನಾವು ವಿನಂತಿಸಿಕೊಳ್ಳುತ್ತಿದ್ದೇವೆ. ಏನಾಗಿದೆ ಸರ್ ಅಂತಂದರೆ, ಇವಾಗ ಹೆವಿ ಗಾಡ್ದಿರೋರು ಒಂದು ತರಬೇತಿ ಅಂತದ್ದು ಗುಲ್ಬರ್ಗ್ ಹೋಗಿ ಸರ್ಟಿಫಿಕೇಟ್ ತರೋದು ಅಂದ ಮೇಲೆ ಅದನ್ನ RTO ಆಫೀಸ್ನಲ್ಲಿ ಕೊಟ್ಟರೆ ಅದು ರಿನ್ಯೂವಲ್ ಆಗುತ್ತೆ. ಆ ಒಂದು ಕೇಂದ್ರವನ್ನು ನಮ್ಮ ಇಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಇಲ್ಲ, ಹೊಸಪೇಟೆ ಬಳ್ಳಾರಿ ಜಿಲ್ಲೆಯಲ್ಲಿ ಇಲ್ಲ, ಕಲಬುರಗಿ, ಧಾರವಾಡ, ಬೆಂಗಳೂರು ಅದನ್ನು ಇಲ್ಲಿ ಮಾಡಬೇಕಂತ. ಬಳ್ಳಾರಿಯಲ್ಲಿ ಹೊಸಪೇಟೆಲ್ಲೇ ಒಂದು ಒಟ್ಟು ಮಾಡಿಕೊಟ್ರೆ, ವ್ಯವಸ್ಥೆ ಮಾಡಿಕೊಟ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಸರ್. ಆಮೇಲೆ ಇಲ್ಲೊಂದು ಇಷ್ಟು ತಾಲೂಕು ದೊಡ್ಡದು ಹಬ್ಬಿರೋದ್ರಿಂದ ಇಲ್ಲಿ ಒಂದು RTO ಆಫೀಸ್ ಇಲ್ಲ ಸರ್. ಫೋಟೋ ತಗೊಂಡ್ರು, ಫೋಟೋ ತಗೊಂಡು ಮಾಮೂಲು ಫೋಟೋ ತಗೊಂಡು ಸ್ಥಾಪನೆ ಮಾಡುವ ಬಗ್ಗೆ ಮನವಿ. ಮಾನ್ಯರೇ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಅಂದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ KRS ಪಾರ್ಟಿ ಸಂಡೂರು ತಾಲೂಕು ಚಾಲಕ ಘಟಕ ವತಿಯಿಂದ ವಿನಂತಿಸಿಕೊಳ್ಳುವುದೇನೆಂದರೆ, ಬಳ್ಳಾರಿ, ವಿಜಯನಗರ ಈ ಎರಡು ಜಿಲ್ಲೆಗಳಲ್ಲಿ ಅಂದಾಜು 10 ರಿಂದ 11 ಸಾವಿರ ಭಾರಿ ವಾಹನ ಚಾಲಕರಿದ್ದು, ಪ್ರತ್ಯೇಕವಾಗಿ ಸಂಡೂರು ತಾಲೂಕಿನಲ್ಲಿ ಪ್ರಾದೇಶಿಕ ಸಾರಿಗೆ ಕಚೇರಿ ಅಗತ್ಯವಾದ ಕಾರಣ ಮತ್ತು ಭಾರಿ ವಾಹನ ಚಾಲನಾ ಪರವಾನಗಿ ನವೀಕರಣಕ್ಕಾಗಿ ಭಾರಿ ವಾಹನ ಚಾಲಕ ತರಬೇತಿ ಪ್ರಮಾಣಪತ್ರ ಬೇಕಾಗಿರುತ್ತದೆ. ಆದ ಕಾರಣ ಪ್ರಮಾಣಪತ್ರ ಪಡೆಯಲು ಭಾರಿ ವಾಹನ ಚಾಲಕ ತರಬೇತಿ ಕೇಂದ್ರಕ್ಕೆ ಹೋಗಿ ಒಂದು ದಿನ ಪುನಶ್ಚೇತನ ತರಬೇತಿ ಶಿಬಿರ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳಲು ನಿಯಮ ಇರುವುದರಿಂದ ಸುಮಾರು 200 ಕಿಲೋಮೀಟರ್ನಿಂದ 450 ಕಿಲೋಮೀಟರ್ ದೂರದಲ್ಲಿರುವ ಬೇರೆ ಬೇರೆ ಜಿಲ್ಲೆಗಳಾದ ಕಲಬುರಗಿ, ಧಾರವಾಡ, ಬೆಂಗಳೂರು ಹೋಗಲು ಪ್ರಯಾಣದ ಖರ್ಚು ವೆಚ್ಚ ಹಾಗೂ ಸಮಯದ ಅಭಾವ ಮತ್ತು ತರಬೇತಿ ಪ್ರಮಾಣಪತ್ರಕ್ಕೆ 500 ರೂಪಾಯಿ ಹಾಗೂ 3 ದಿನಗಳ ಕಾಲ ಕೆಲಸ ಕಾರ್ಯಗಳ ರಜೆ ಮಾಡಬೇಕಾಗುವ ಪರಿಸ್ಥಿತಿ ಮತ್ತು ರಜೆಯ ವೇತನ ಕಡಿತ ಚಾಲಕರಿಗೆ ತುಂಬ ಕಷ್ಟಕರ ಉಂಟಾಗುವುದರಿಂದ ಸಂಬಂಧಪಟ್ಟ ಮಾನ್ಯ ಸಾರಿಗೆ ಸಚಿವರು, ಮಾನ್ಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೂ ಇದನ್ನು ಗಮನಿಸಿ ಚಾಲಕರಿಗೆ ಈ ಎರಡು ಜಿಲ್ಲೆಗಳಲ್ಲಿ ಭಾರಿ ವಾಹನ ಚಾಲಕ ತರಬೇತಿ ಕೇಂದ್ರವನ್ನು ಮತ್ತು ಸಂಡೂರು ತಾಲೂಕಿನ ಪ್ರಾದೇಶಿಕ ಸಾರಿಗೆ ಕಚೇರಿ ಸ್ಥಾಪಿಸುವಂತೆ ಈ ಮೂಲಕ ತಮ್ಮಲ್ಲಿ ಮತ್ತೊಮ್ಮೆ ನಾವು ವಿನಂತಿಸಿಕೊಳ್ಳುತ್ತಿದ್ದೇವೆ. ಏನಾಗಿದೆ ಸರ್ ಅಂತಂದರೆ, ಇವಾಗ ಹೆವಿ ಗಾಡ್ದಿರೋರು ಒಂದು ತರಬೇತಿ ಅಂತದ್ದು ಗುಲ್ಬರ್ಗ್ ಹೋಗಿ ಸರ್ಟಿಫಿಕೇಟ್ ತರೋದು ಅಂದ ಮೇಲೆ ಅದನ್ನ RTO ಆಫೀಸ್ನಲ್ಲಿ ಕೊಟ್ಟರೆ ಅದು ರಿನ್ಯೂವಲ್ ಆಗುತ್ತೆ. ಆ ಒಂದು ಕೇಂದ್ರವನ್ನು ನಮ್ಮ ಇಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಇಲ್ಲ, ಹೊಸಪೇಟೆ ಬಳ್ಳಾರಿ ಜಿಲ್ಲೆಯಲ್ಲಿ ಇಲ್ಲ, ಕಲಬುರಗಿ, ಧಾರವಾಡ, ಬೆಂಗಳೂರು ಅದನ್ನು ಇಲ್ಲಿ ಮಾಡಬೇಕಂತ. ಬಳ್ಳಾರಿಯಲ್ಲಿ ಹೊಸಪೇಟೆಲ್ಲೇ ಒಂದು ಒಟ್ಟು ಮಾಡಿಕೊಟ್ರೆ, ವ್ಯವಸ್ಥೆ ಮಾಡಿಕೊಟ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಸರ್. ಆಮೇಲೆ ಇಲ್ಲೊಂದು ಇಷ್ಟು ತಾಲೂಕು ದೊಡ್ಡದು ಹಬ್ಬಿರೋದ್ರಿಂದ ಇಲ್ಲಿ ಒಂದು RTO ಆಫೀಸ್ ಇಲ್ಲ ಸರ್. ಫೋಟೋ ತಗೊಂಡ್ರು, ಫೋಟೋ ತಗೊಂಡು ಮಾಮೂಲು ಫೋಟೋ ತಗೊಂಡು